ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಏನಪ್ಪ ಇದು ಶುಂಠಿಗೆ ಹೊಸ ರೋಗ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಶುಂಠಿ ಹಾಸನ ಜಿಲ್ಲೆ ಅಥವಾ ಹಾಸನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿದೆ. ಸುಮಾರು ಪ್ರತಿ ವರ್ಷಕ್ಕೆ ಸಾವಿರಾರು ಎಕರೆಗಳಲ್ಲಿ ಬೆಳೆಯುವಂಥ ಇದು ವಾಣಿಜ್ಯ ಬೆಳೆ ಆಗಿದೆ ಶುಂಠಿ. ಸೊ ಏನಾಗಿದೆ ಅಂದರೆ, ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯುವಂಥ ಈ ಶುಂಠಿ ಬೆಳೆಯಲ್ಲಿ ಯಾವುದಾದ್ರೂ ಒಂದು ರೋಗ ಬರ್ತಾನೆ ಇದೆ. ನೀವು ಲಾಸ್ಟ್ ಇಯರ್ ನೋಡ್ಬೋದು, ಪೈರಿಕ್ಯುಲಿಯರ್ ಅನ್ನೋ ಒಂದು ಮಹಾಮಾರಿ ರೋಗ ಬಂದಿತ್ತು. ಸೊ ಈ ರೋಗ ಬಂದಿದ್ದ ಕ್ಷಣದಲ್ಲಿ ಏನಾಗಿತ್ತಪ್ಪ ಅಂದರೆ, ಇಳುವರಿ ತುಂಬ ಕುಂಠಿತಾಗಿತ್ತು. ಸೊ ಲಾಸ್ಟ್ ಇಯರ್ ನಿಮಗೆ ಪೈರಿಕ್ಯುಲಿಯರ್ ಅಂತ ಬಂದಿತ್ತು. ಅದರಿಂದ ವರ್ಷ ಕೊಳೆ ರೋಗ ಅಥವಾ ಮಹಾಕಾಳಿ ರೋಗ ಅಂತ ಇನ್ನೊಂದು ಪ್ರಮುಖ ರೋಗಗಳು ನಮ್ಮ ಶುಂಠಿ ರೋಗಕ್ಕೆ ತುಂಬ ಒಂದು ಪ್ರಮುಖ ಪೀಡಿಯಾಗಿ ಕಾಡ್ತಾ ಇತ್ತು ನಮ್ಮ ಈ ಶುಂಠಿ ಬೆಳೆಯಲ್ಲಿ. ಆಗ ಅಂಥ ಒಂದು ಸಾಲಲ್ಲಿ ಈ ವರ್ಷ ನಮಗೆ ಒಂದು ಪ್ರಮುಖ ರೋಗ ಕಾಣಿಸ್ಕೊಳ್ತಾ ಇದೆ. ಹೇಳ್ತಿದ್ದೀರಾ? ಅದೇ ಫಿಸೇರಿಯಂ ವಿಲ್ಟ್. ಇದು ಫಿಸೇರಿಯಂ ವಿಲ್ಟ್ ರೋಗ ಹಳೇದೇನಲ್ಲ, ಬಟ್ ನಮ್ಮ ಶುಂಠಿ ಬೆಳೆಗಾರಿಗೆ ಹೊಸ ರೋಗ. ಸೊ ಈ ಫಿಸೇರಿಯಂ ವಿಲ್ಟ್ ಬಂದರೆ ನಾವು ಶುಂಠಿ ಬೆಳೆಯಲ್ಲಿ ಯಾವ ಥರ ಗಮನಿಸ್ಕೋಬೋದು, ಯಾವ ಥರ ಕಂಡುಹಿಡಿಬೋದು ಅಂತ ನೀವು ನಮ್ಮನ್ನು ಕೇಳ್ತಾ ಇದ್ರೆ ಹೇಳ್ಕೊಡ್ತೀನಿ, ಬನ್ನಿ. ಸೊ ಈ ಫಿಸೇರಿಯಂ ವಿಲ್ಟ್ ಬಂದಂಥ ರೋಗ ಬೆಳೆಯಲ್ಲಿ ಏನಾಗುತ್ತಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಭಾಗದ ಎಲೆಗಳೆಲ್ಲ ಹಳದಿ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಭಾಗದ ಎಲೆಗಳೆಲ್ಲ ನಿಧಾನವಾಗಿ ಹಳದಿ ಆಗ್ತಾ ಎಲೆ ಪೂರ್ತಿ ಸುಟ್ಟಿರೋ ಥರ ನಮಗೆ ಕಾಣ್ಬೋದು. ಎಲೆಗಳೆಲ್ಲ ಸುಟ್ಟಿರೋ ಥರ ಹಳದಿ ಆಗ್ತಾ ಏನಾಗುತ್ತಪ್ಪ ಅಂದರೆ, ನಿಧಾನವಾಗಿ ಗಿಡಗಳು ಒಣಗೋಕೆ ಶುರು ಆಗುತ್ತೆ. ಒಣಗೋಕೆ ಶುರು ಆದಮೇಲೆ ಗಿಡಗಳು ಒಂದಿನ ಬಿದ್ದೋಗುತ್ತೆ. ಸೊ ಇದು ನಮಗೆ ಫಿಸೇರಿಯಂ ವಿಲ್ಟ್ನ ಒಂದು ಲಕ್ಷಣ. ಸೊ ಏನಾಗುತ್ತಪ್ಪ ಅಂದರೆ, ಈ ಫಿಸೇರಿಯಂ ವಿಲ್ಟು ಮತ್ತು ನಮಗೆ ಕೊಳೆ ರೋಗ ನೋಡೋಕ್ಕೆ ಎರಡು ಒಂದೇ ಥರ ಇದ್ರೂ ತುಂಬ ಲಕ್ಷಣಗಳು ತುಂಬ ಡಿಫ್ರೆಂಟ್ ಲಕ್ಷಣಗಳು ನಮಗೆ ಕಾಣುತ್ತೆ. ಸೊ ನಾವು ಕೊಳೆ ರೋಗ ಬಂತಪ್ಪ ಅಂದರೆ, ನಾವು ಕೊಳೆ ರೋಗ ಬಂದಿರೋ ಗಿಡನ ಸುಮ್ಮನೆ ಎತ್ತಿದ್ರೆ ಸಾಕು, ಈಸಿಯಾಗಿ ಬರುತ್ತೆ. ಬಟ್ ಈ ಫಿಸೇರಿಯಂ ವಿಲ್ಟ್ನ ಒಂದು ಲಕ್ಷಣ ಏನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಫಿಸೇರಿಯಂ ವಿಲ್ಟ್ ರೋಗ ಬಂದಿದೆ. ಸೊ ಇದನ್ನು ಈ ಥರ ಮೇಗಡಿಗೆ ಎತ್ತಿದ್ರೂ ನಮಗೆ ಈಸಿಯಾಗಿ ಬರೋದಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಕೊಳೆ ರೋಗದಲ್ಲಿ ಏನಾಗುತ್ತೆ ಅಂದರೆ, ತುಂಬ ಸಾಫ್ಟಾಗಿ ಸಿಗುತ್ತೆ. ಬಟ್ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಫಿಸೇರಿಯಂ ವಿಲ್ಟ್ ರೋಗ ಬಂದಂಥ ಬೆಳೆಗಳಲ್ಲಿ ವಾಹಕಗಳು, ನಮಗೇನು ಬೆಳೆಗಳಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಅನ್ನೋ ಎರಡು ವಾಹಕಗಳಿರುತ್ತೆ, ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಾಕತ್ತೆ. ಸೊ ಬಂದ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಹೋಗುತ್ತೆ. ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ, ಈ ಫಿಸೇರಿಯಂ ವಿಲ್ಟ್ ರೋಗ ಬಂದಂಥ ಬೆಳೆಗಳಲ್ಲಿ ಹಗಲೊತ್ತು ತುಂಬ ಗಿಡಗಳು ಬಾಡಿರೋ ಥರ ಅಥವಾ ಸೋತೋಗಿರೋ ಥರ ಕಾಣುತ್ತೆ. ಆಮೇಲೆ ರಾತ್ರಿ ಹೊತ್ತು ತುಂಬ ಚೇತರಿಕೆ ಆಗಿರೋ ಥರ ಕಾಣುತ್ತೆ. ಆಮೇಲೆ ಬಿಸಿಲು ಬಂದಂಗೆ ಗಿಡಗಳು ಸಂಪೂರ್ಣವಾಗಿ ಬಾಡ್ತಾ ಹೋಗುತ್ತೆ. ಇದು ಫಿಸೇರಿಯಂ ವಿಲ್ಟ್ನ ಇನ್ನೊಂದು ಲಕ್ಷಣ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಫಿಸೇರಿಯಂ ವಿಲ್ಟ್ನ ಬಂದಿರೋಂಥ ಬೆಳೆಗಳಲ್ಲಿ ನಾವು ಗೆಡ್ಡೆನ ಬಗೆದು ನೋಡಿದಾಗ ಏನಾಗುತ್ತೆ ಅಂದರೆ, ಬೀಜ ತುಂಬ ಗಟ್ಟಿಯಾಗಿರುತ್ತೆ. ಬಟ್ ಕೊಳೆ ರೋಗ ಬಂದಿರೋಂಥ ನಾವು ಬೀಜದಲ್ಲಿ ಏನಾಗುತ್ತೆಪ್ಪ ಅಂದರೆ, ಬೀಜ ನಾವು ಹಿಂಗೆ ಕಿತ್ತು ನೋಡಿದಾಗ ಬೀಜ ತುಂಬ ಕೊಳ್ತೋಗಿರುತ್ತೆ. ಆ್ಯಂಡ್ ನಾವು ಸ್ಮೆಲ್ ನೋಡಿದ್ರೆ ತುಂಬ ಗಬ್ಬು ಸ್ಮೆಲ್ ಬರುತ್ತೆ ಕೊಳೆ ರೋಗದಲ್ಲಿ. ಇನ್ನೊಂದೇನಪ್ಪ ಅಂದರೆ, ಫಿಸೇರಿಯಂ ವಿಲ್ಟ್ ಬಂದಿರೋಂಥ ಬೀಜ ನಾವು ಕಟ್ ಮಾಡಿ ನೋಡಿದಾಗ ಒಳಗಡೆ ನಮಗೆ ಕಪ್ಪು ಭಾಗದ ಒಂದು ಕಪ್ಪು ಕಲರ್ ಬೀಜದ ಒಳಗೆ ಕಾಣುತ್ತೆ. ಇದೊಂದು ಫಿಸೇರಿಯಂ ವಿಲ್ಟ್ನ ಬಂದಿರೋಂಥ ಇನ್ನೊಂದು ಲಕ್ಷಣ. ಸೊ ಫಿಸೇರಿಯಂ ವಿಲ್ಟ್ನ ಬಂದು ಜಾಸ್ತಿ ಆಗಿರೋಂಥ ಬೆಳೆಗೆ ಏನಾಗುತ್ತೆ ಅಂದರೆ, ಅದು ಜಾಸ್ತಿ ಆದಂತೆ ಇದು ಗೆಡ್ಡೆಗಳು ಸಹ ಕೊಳೆಯೋಕ್ಕೆ ಶುರುವಾಗುತ್ತೆ. ಬಟ್ ನಮಗೆ ಕೊಳೆ ರೋಗದಲ್ಲಿರೋಂಥ ಸ್ಮೆಲ್ಲು ಮತ್ತು ಇದು ಹಿಂಡಿದಾಗ ಏನು ಒಂಥರ ಬಿಳಿ ಜೆಲ್ ಥರ ರಸ ಥರ ಬರುತ್ತೆ, ಆ ಥರ ಬರೋದಿಲ್ಲ ಈ ರೋಗ ಅಂತಲ್ಲಿ. ಸೊ ಏನಾಗುತ್ತೆ ಅಂದರೆ, ಇದು ಮಣ್ಣಿನ ಮುಖಾಂತರ ಇನ್ನೊಂದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಸ್ಪ್ರೆಡ್ ಆಗ್ತಾ ಏನಾಗುತ್ತೆ ಅಂದರೆ, ಇಳುವರಿ ಕುಂಠಿತ ಆಗುತ್ತೆ. ಆಮೇಲೆ ಗಿಡಗಳು ಒಂದಕ್ಕೊಂದು ರೋಗ ಆಗಿ ಸಂಪೂರ್ಣ ನಾಶ ಆಗುತ್ತೆ. ಸೊ ಈ ಫಿಸೇರಿಯಂ ವಿಲ್ಟ್ ಏನಕ್ಕಪ್ಪ ಬಂದಿದೆ ಈ ವರ್ಷ ಅಂದರೆ, ಈ ವರ್ಷ ನಮಗೆ ತುಂಬ ತಾಪಮಾನ ಜಾಸ್ತಿ ಆಗಿದೆ. ಸೊ ತಾಪಮಾನ ಜಾಸ್ತಿ ಆಗೋದ್ರಿಂದ ಈ ಫಿಸೇರಿಯಂ ವಿಲ್ಟ್ನ ಬರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ, ರೋಗಗ್ರಸ್ತ ಬೀಜಗಳನ್ನು ನಾವು ನಾಟಿ ಮಾಡೋದ್ರಿಂದ ಈ ರೋಗ ಬರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಲಾಸ್ಟ್ ಇಯರ್ ಮಾಡಿದಂಥ ಬೆಳೆಗಳಲ್ಲಿ ಏನಾದರೆ, ಈ ಶಿಲೀಂಧ್ರಗಳು ಮಣ್ಣಲ್ಲಿ ತುಂಬ ಸುದೀರ್ಘ ಕಾಲವಾಗಿ ಬದುಕೋದ್ರಿಂದ, ಆ ಮಣ್ಣಲ್ಲೇ ಉಳಿದಿರೋದ್ರಿಂದ ಆ ಮಣ್ಣಿನ ಮುಖಾಂತರ ಕೂಡ ಈ ಫಿಸೇರಿಯಂ ವಿಲ್ಟ್ ಬರುತ್ತೆ. ಸೊ ಈ ಫಿಸೇರಿಯಂ ವಿಲ್ಟ್ ರೋಗನ ನಾವು ಯಾವ ಥರ ತಡೆಗಟ್ಬೋದು, ಯಾವ ಥರ ನಿವಾರಣೆ ಮಾಡ್ಬೋದು ಅಂತಂದರೆ, ನಾವು ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ, ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನೋ ಬ್ಯಾಕ್ಟೀರಿಯಾಗಳನ್ನ ಡ್ರೆಂಚ್ ಮಾಡಬೇಕಾಗತ್ತೆ. ಅಥವಾ ನಾವು ಕೆಮಿಕಲ್ ಆಪ್ಷನ್ಸಿಗೆ ಹೋಗ್ತೀನಿ ಅಂದರೆ, ಮೆಟ್ಲಾಕ್ಸೈಡ್ ಪ್ಲಸ್ ಮ್ಯಾಂಕೋಸೆಬ್ ಇರುವಂಥ ಕೆಮಿಕಲ್ನ ಡ್ರೆಂಚ್ ಮಾಡಬೇಕಾಗತ್ತೆ. ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಅಥವಾ ಕಾಪರ್ ಸಲ್ಫೇಟ್, ಇಂಥ ಕಾಪರ್ ಗುಣಗಳುಳ್ಳ ಶಿಲೀಂಧ್ರನಾಶಕಗಳನ್ನು ನಾವು ಡ್ರೆಂಚ್ ಮಾಡಬೇಕಾಗತ್ತೆ. ಹೇಗೆ ಡ್ರೆಂಚ್ ಮಾಡಬೇಕು,
ಬಂದಿರೋ ಗಿಡಕ್ಕೂ ಹಾಗೂ ಬಂದಿರೋ ಅಕ್ಕಪಕ್ಕದ ಗಿಡಕ್ಕೂ ಎರಡೂ ಗಿಡಗಳಿಗೂ ನಾವು ವಾರಕ್ಕೊಮ್ಮೆ ಡ್ರಿಂಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಹಾಗೆ ಒಂದು ಥೈಫೋನೇಟ್ ಮಿಥೈಲ್ ಅನ್ನೋ ಒಂದು ಕೆಮಿಕಲ್ನ ಸ್ಪ್ರೇ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ಥರ ಮಾಡಿದ್ರೆ ನಾವು ಈ ಫಿಸೇರಿಯಂ ವಿಲ್ಟ್ನ ನಾವು ರೋಗವನ್ನು ನಮ್ಮ ಶುಂಠಿ ಬೆಳೆಯಲ್ಲಿ ತಡೆಗಟ್ಬೋದು. ಸೊ ಈ ಶುಂಠಿ ಬೆಳೆಯಲ್ಲಿ ಈ ವರ್ಷ ಈಗ ಫಿಸೇರಿಯಂ ವಿಲ್ಟ್ ಏನು ಹೊಸ ರೋಗ ಏನಿದೆ, ಇದು ಇಳುವರಿನ ಸಹ ಕುಂಠಿತ ಮಾಡುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಗಿಡದ ಡೆವಲಪ್ಮೆಂಟ್ ಕೂಡ ಕುಂಠಿತ ಮಾಡುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಣ್ಣೆ ಸ್ಪ್ರೇ ಏನೇನು ಮಾಡಬೇಕು, ಹಾಗೆ ಶುಂಠಿಲಿ ಮೊದಲನೇ ಮಣ್ಣಿನ ಕೊಡೋದ್ರ ಮಹತ್ವ, ಹಾಗೆ ಅದರ ಉಪಯೋಗ ಏನಂತ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.